ನಮಸ್ಕಾರ ರೈತ ಬಾಂಧವர்களೇ, ನಾವು ಇವತ್ತಿನ ದಿವಸ ಅರಿಶಿನ ತೋಟಕ್ಕೆ ವಿಸಿಟ್ ಮಾಡಿದ್ವು. ಈಗ ನೀವು ನೋಡತ್ತಿರ ಇದು ಅರಿಶಿನ ಹಚ್ಚಿ 6 ತಿಂಗಳಾಯ್ತು. ಹಿಂದಿನ ವಿಡಿಯೋ ಇದ ಪ್ಲಾಟ್ನಾಗ ನಾವು ಯಾವ್ದ್ರ ಮೇಲೆ ಮಾಡಿದ್ವು ಅಂದ್ರೆ ಅರಿಶಿನ ಕೊಳೆ ರೋಗದ ಬಗ್ಗೆ ಮಾಡಿದ್ದು. ಈಗ 4 ತಿಂಗಳ ಹಂತದಾಗ ಇದಕ್ಕೆ ಕೊಳರೋಗ ಭಾಳ ಬಂದಿತ್ತು. ಆ ಟೈಮ್ದಾಗ ನಾವು ಆ ವಿಡಿಯೋ ಮಾಡಿ ಹಾಕಿದ್ದು. ಅಲ್ಲಿಂದ ನಾವು ಕೊಳರೋಗ ಭಾಳ ಬರಂತಲೇ ಇದಕ್ಕೆ ಡ್ರಿಪ್ನಾಗ ಒಂದು 2 ಸಲ ಕೊಳರೋಗ ನಿಲ್ಲುವಂತ ಔಷಧಿ ಕೊಟ್ಟಿದ್ದು. ಮತ್ತು ಒಂದು ಸಲ ಏನು ಮಾಡಿದ್ದು ಅಂದ್ರೆ ಕೊಳರೋಗ ನಿಂತ ಮೇಲೆ ಹೊಳ್ಳಿ ಮತ್ತೆ ಗಡ್ಡಿ ಇಳಿಯೋಂಗ ಮತ್ತು ಕೊಳ್ತಂತ ಅರಿಶಿನ ರಿಕವರಿ ಆಗುವಂಗ ಔಷಧ ಕೊಟ್ಟಿದ್ದು. ಅದು ಯಾವ ಥರ ಕೆಲಸ ಮಾಡೈತೆ ಅನ್ನೋ ಔಷಧಗಳು ಯಾವ ಥರ ಕೆಲಸ ಮಾಡೈತೆ ಅನ್ನೋದನ್ನ ಪ್ಲಾಟ್ನಾಗ ಇವತ್ತು ಲೈವ್ ಆಗಿ ತೋರ್ಸಕ್ ಬಂದಿನಿ. ಇವತ್ತು ಏನು ಮಾಡೋಣ ಅಂದ್ರೆ ಒಂದು ಗಡ್ಡಿ ಹೈಡ್ ನೋಡ್ನು ಅದು ಯಾವ ಥರ ರಿಕವರಿ ಬಂದೈತೆ ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಈಗ ಒಂದು ಗಡ್ಡಿ ಹೈಡ್ ನೋಡೋನು ಯಾವ ಥರ ಕೊಡ್ರೋಗ ನಿಂತೈತೋ ಇಲ್ಲೋ ನೋಡೋನು. ಹೇಳದ್ನ ಚಲೋ ಸಮಸ್ಯೆ. ಇದೇಗ ನಾವು ಹಡಿದ ಗಡ್ಡಿನ ಈಗ ತೋರ್ಸಕತ್ತದು. ಕೊಡ್ರೋಗ ಅಂತೂ ಯಾವುದಕ್ಕೂ ಡ್ಯಾಮೇಜ್ ಮಾಡಿಲ್ಲ. ನಾವೇನು ಮಾಡಿದ್ದು ಅಂದ್ರೆ 4 ತಿಂಗಳ ಹಂತದಾಗ ಏನು ಕೊಡ್ರೋಗ ಬಂದಿತ್ತಲ್ಲ ಅವಾಗೇನು ಪಟ 2 ಸಲ ಕೊಟ್ಟಿಲ್ಲ. ಅವಾಗ ನಾ ಕೊಡ್ರೋಗ ನಿಂತೈತಿ. ಮತ್ತು ಹೊಳ್ಳಿ ಒಂದೊಂದು ಗಡ್ಡಿ ಕೊಳ್ತದ ಗಡ್ಡಿನೂ ಹೊಳ್ಳಿ ರಿಕವರಿ ಹಂಗೆ ಏನು ಔಷಧ ಕೊಟ್ಟಿದ್ದಿಲ್ಲ. ಎಲ್ಲ ರಿಕವರಿ ಆಗಿ ಮತ್ತು ಹೊಳ್ಳಿ ಹೊಸ ಬೇರ ಮುಂದೆ ಚಿಕ್ಕೋತ ಮತ್ತು ಇಳ್ಕೋತ ಹೊಂಟೈತಿ ನೋಡ್ರಿ. ನೋಡ್ರಿ ಇದು ಒಂದ ಗಡ್ಡೆ ಎಷ್ಟು ಇಳ್ದೈತಿ ನೋಡ್ರಿ. ನೋಡ್ರಿ ಈ ಥರ ಎಲ್ಲ ರೈತರು ಏನು ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಕೊಡ್ರೋಗ 1 ಅಥವಾ 2 ತವದಲ್ಲಿ ಇದ್ದಾಗನ ಪಟ ಒಂದು ಅಥವಾ 2 ಸಲ ಡ್ರಿಪ್ ಮೂಲಕ ಶಿಲೀಂಧ್ರ ನಾಶಕ ಮತ್ತು ಬ್ಯಾಕ್ಟೀರಿಯಾ ನಾಶಕ ಬಿಡುವುದರಿಂದ ಕೊಡ್ರೋಗನು ಕಂಟ್ರೋಲ್ ಮಾಡ್ಬೋದು. ಮತ್ತು ಭಾಳ ಡ್ಯಾಮೇಜ್ ಆಗಿರ್ತೈತಿಲ್ಲ ಅರಿಶಿನ ಅಂತ ಅರಿಶಿನಕ್ಕೆ ಮತ್ತು ಕೊಡ್ರೋಗ ಹೊಳ್ಳಿ ರಿಕವರಿ ಆಗುವಂಗೂ ಔಷಧಿಗಳು ಇರ್ತಾವೆ. ಅವನು ಬಿಟ್ಟ ಈ ಥರ ಅರಿಶಿನ ಇಳುವರಿ ಪಡಿಬೋದು. ನಮಸ್ಕಾರ.